ನಮ್ಮನ್ನ ಜಾಯಿನ್ ಆಗಿದ್ದಾರೆ ನಿರ್ಮಾಪಕರಾದಂತಹ ನವೀನ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮರಳಿ ಮನಸ್ಸಾಗಿದೆ ಚಿತ್ರದ ನಿರ್ಮಾಪಕರು ಸರ್. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತಮ್ಗಳಿಗೆ ಎಷ್ಟೊಂದು ಸಬ್ಜೆಕ್ಟ್ ಸಿಗುತ್ತಲ್ವಾ ಸರ್ ಅದರಲ್ಲಿ? ಮೇಡಮ್, ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಆಗಲೇ ಡಾಕ್ಟರ್ ಸರ್ ಹೇಳ್ತಾ ಇದ್ರು. ಸೊ ಒಂದೊಂದು ಕಾಲಘಟ್ಟಕ್ಕೆ ನಾವು ಒಂದೊಂದಕ್ಕೆ ನಾವು ಅದನ್ನು ಫಾಲೋ ಮಾಡ್ತಾ ಬರ್ತೀವಿ. ಸೊ ಒಂದು ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೊ ಎಲ್ಲದಕ್ಕೂ ನಾವೇ ಮಾತಾಡಿಕೊಂಡು ನಾವು ವಿಷಯಗಳನ್ನು ಹಂಚ್ಕೊತಾ ಇದ್ವಿ. ಸೊ ಈಗೇನಾಯ್ತು, ಸೋಷಿಯಲ್ ಮೀಡಿಯಾ ನಾವು ಒಂದು ಕೂತು ಜಾಗದಲ್ಲೇ ಸೊ ಎಲ್ಲ ಕಡೆಗೂ ನಾವು ಕನೆಕ್ಟ್ ಆಗ್ಬೋದು. ಸೊ ವರ್ಲ್ಡ್ ವೈಡ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ತುಂಬಾ ಒಳ್ಳೇದಿದೆ ಸರ್. ಬೇಸಿಕಲಿ ನನ್ನ ಪರ್ಸ್ನಲ್ ಆಗಿ ತೊಗೊಂಡ್ರೆ, ಸೊ ನಾವೆಲ್ಲ 80s ಹುಟ್ಟಿರೋಂಥವ್ರು. ಸೊ ನಮಗೆಲ್ಲ ಬೇರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮೊಬೈಲ್ ಏನೂ ಇರಲಿಲ್ಲ. ಸೊ ನಾವೆಲ್ಲ ಹೇಗೆ ಮಕ್ಕಳೊಟ್ಟಿಗೆ ಹೊರಗಡೆ ಆಟ ಆಡ್ತಾ ಇದ್ವಿ. ಸೊ ಅದೇ ನಮ್ಮ ಪ್ರಪಂಚ ಆಗ್ತಾ ಇದೆ. ಅವಾಗ ಮನೆಗೆ ಬರ್ತಾ ಇದ್ವಿ, ಓದ್ತಾ ಇದ್ವಿ, ಮಲಗ್ತಾ ಇದ್ವಿ, ಟೈಮ್ ಟು ಟೈಮ್ ಮಲಗ್ತಾ ಇದ್ವಿ, ಅಲ್ಲಿ ಕ್ಲೋಸ್. ಸೊ ಈಗ ನನ್ನ ಮಕ್ಕಳ ಕಾಲಕ್ಕೆ ಹೆಂಗಾಗಿದೆ ಅಂದರೆ, ಈಗ ಎವ್ರಿಥಿಂಗ್ ಈಸ್ ಸೋಷಿಯಲ್ ಮೀಡಿಯಾ. ಬಟ್ ಏನಂದರೆ, ನಾವು ಒಂದಿಷ್ಟು ಅವುಗಳಿಗೆ, ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಸೊ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನಾವು ಅವರಿಗೆ ಸ್ವಲ್ಪ ಹೇಳ್ಕೊಡ್ತಾ ಹೋದಾಗ ಅವರಿಗೆ ಅರ್ಥ ಆಗುತ್ತದು. ಅರ್ಥ ಮಾಡ್ಕೊಂಡಿರೋ ಮಕ್ಕಳಂತೂ ಯಾರೂ ಇಲ್ಲ. ಬಟ್ ನಾವು ಏನು ಮಾಡ್ತೀವಿ ಅಂದರೆ, ನಾವು ಅದನ್ನು ಆ ಕೆಲಸ ಮಾಡಲ್ಲ. ಸೊ ಮೊದಲು ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ಕೊಡ್ತಾರೆ ನಮಗೆ, ಈ ಥರ ಇರಬೇಕು, ಈ ಥರ ಹೋಗಬೇಕು ಅಂತೇಳಿ. ಸೊ ಈಗ ನಾವು ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಆ ಮಕ್ಕಳೊಟ್ಟಿಗೆ ನಾವು ಇದರ ಒಳ್ಳೇದು ಕೆಟ್ಟದ್ದು ಹೇಳಿದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಬೇಕೇ ಬೇಕು ಮೇಡಮ್. ಏಕೆ ಅಂದರೆ, ನಾನು ಒಬ್ಬ ಇಂಜಿನಿಯರ್ ಪ್ಲಸ್ ನಾನೊಬ್ಬ ಈಗ ಮೂವಿ ಮೇಕರು. ನನ್ನ ಸಿನಿಮಾನ ನನಗೆ ಪ್ರಮೋಟ್ ಮಾಡಬೇಕಂತ ತೊಗೊಂಡ್ರೆ ಮಾರ್ಕೆಟಿಂಗ್ ಪ್ರಮೋಷನ್ಗೆಲ್ಲ ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ಈ ಸಿನಿಮಾದಲ್ಲಿ ನಾನು ಒನ್ ಆಫ್ ದಿ ಪ್ರೊಡ್ಯೂಸರ್, ಜೊತೆಗೆ ಪ್ರಮೋಷನ್, ಮಾರ್ಕೆಟಿಂಗ್ ಮತ್ತು ಬಿಸ್ನೆಸ್ ನಾನೇ ನೋಡ್ತಾ ಇರೋದು. ಸೊ ನಾನು ಹೆಂಗೆ ಮಾಡ್ಬೋದು ಅಂದರೆ, ದ ಬೆಸ್ಟ್ ವೇ ಇಸ್ ಸೋಷಿಯಲ್ ಮೀಡಿಯಾ. ಒಂದು ಪೋಸ್ಟ್ನ ನಾನು ನೀಟಾಗಿ ರೆಡಿ ಮಾಡಿ ಒಂದು ಕಡೆ ಆಗದೆ ಅಂತ ಹೇಳಿದ್ರೆ ವಿತಿನ್ ಮಿನಿಟ್ಸಲ್ಲಿ ನಿಮಗೆ 100,000 ಜನ ಅದನ್ನು ನೋಡ್ತಾರೆ. ಸೊ ನಾನು ಎಲ್ಲಿ ಎಂಟೈರ್ ಕರ್ನಾಟಕ ನಾನು ಸುತ್ತಿ ಅದನ್ನು ಮಾಡೋಕ್ಕಾಗಲ್ಲ. ಅದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಆಮೇಲೆ ನಿಮಗೆ ಗೊತ್ತು, ಎಲ್ಲದಕ್ಕೂ ಸೊ ಇದೆ ಪ್ಲ್ಯಾಟ್ಫಾರ್ಮ್ಗಳಿದೆ ಅದನ್ನು ಪ್ರಚಾರ ಮಾಡೋಕ್ಕೆಲ್ಲ. ಬಟ್ ಯು ಕೆನಾಟ್ ಅಫರ್ಡ್ ಇಟ್ ಆ್ಯಕ್ಚುಲಿ. ನೀವು ಯಾವ್ದು ಫಸ್ಟ್ ಟೈಮ್ ಮೂವಿ ಮೇಕರ್ಸು. ಸೊ ನಿಮಗೆ ಗೊತ್ತಿದೆ ಎಲ್ಲದೂ ಸಾಧಕ ಬಾಧಕ. ಮೊಬೈಲ್ಗಳಿರೋದ್ರಿಂದನೇ ಸಿನಿಮಾಗಳಿಗೆ ಹೊಡ್ತಾ ಬಿದ್ದಿದೆ. ಈಗ ಯಾರು ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ. ಸೊ ನಾವು ಅಲ್ಲಿ ಸಿನಿಮಾ ಬಜೆಟ್ಗಳು ಕಂಟ್ರೋಲಲ್ಲಿ ಹಾಕೋಬೇಕು. ಹಂಗಾಗಿ ಸುಮಾರು ವಿಷಯ ತೊಗೊಂಡ್ರೆ ಸೋಷಿಯಲ್ ಮೀಡಿಯಾ ತುಂಬ ಬೆಸ್ಟ್ ಇದೆ ಮೇಡಮ್. ಬಟ್ ಅಂದರೆ ನಮ್ಮ ಒಂದು ಯೂಸೇಜ್ ಮೇಲೆ ನಾವು ಅದನ್ನು ಡಿಸೈಡ್ ಮಾಡಬೇಕಷ್ಟೇ. ತುಂಬ ಒಳ್ಳೇದಿದೆ. ನನ್ನ ಪರ್ಸ್ನಲಾಗಿ ತೊಗೊಂಡ್ರೆ ಒಳ್ಳೇದಿದೆ ಆ್ಯಕ್ಚುಲಿ. ನಾನು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಡ್ರೆ ಅದು 100% ಕೆಟ್ಟದೇ ಅದು. ಸೊ ಮೇಡಮ್ ಹೇಳ್ತಾ ಇದ್ರು ಆ್ಯಕ್ಚುಲಿ, ಈ ಚಿಕ್ಕ ಮಕ್ಕಳು ಕೂಡ ಯಾವ್ಯಾವ ವೀಡಿಯೋಗಳು ನೋಡ್ತಾರೆ ಅಂತ. ಅದು ಮೊದಲ ಕಾಲದಿಂದನೂ ಇದೆ ಮೇಡಮ್. ಅದು ನಾವೆಲ್ಲ ಓದೋ ಕಾಲದಿಂದನೂ ಒಂದು ಇಂಟರ್ನೆಟ್, ಸೈಬರ್ ನೆಟ್ ಅಂತ ಇತ್ತು, ಅಲ್ಲೂ ಕೂಡ ಅದು ಇತ್ತದು. ಬಟ್ ದೇರ್ ಆರ್ ರೆಸ್ಟ್ರಿಕ್ಷನ್ಸ್ ಆ್ಯಕ್ಚುಲಿ. ಸೊ ಈಗ ಏನಾಗಿದೆ ಅಂದ್ರೆ, ರೆಸ್ಟ್ರಿಕ್ಷನ್ಸ್ ಬಳಕೆ ಪ್ರಮಾಣ ಕಮ್ಮಿ ಇತ್ತು ಅಂದ್ರೆ ನೀವೆಲ್ಲೋ ಒಂದು ಕಡೆ ಲಾಕ್ ಆಗ್ತಾ ಇತ್ತು. ಆಮೇಲೆ ಇಟ್ ವಿಲ್ ಬಿ ವೆರಿ ಕಾಸ್ಟ್ಲಿ. ನೀವು ಒಂದು ಸೈಬರ್ ಸೆಂಟರ್ಗೆ ಹೋಗ್ಬೇಕು ಅಂದ್ರೆ ನೀವು ಅದು ದುಡ್ಡು ಕೊಟ್ಟು ಮಾಡ್ಬೇಕು. ಈಗ ಏನಾಗಿದೆ ಅಂದ್ರೆ ಎವ್ರಿಥಿಂಗ್ ಇಸ್ ಫ್ರೀ. ಸೊ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು ನನ್ನ ಪ್ರಕಾರ ಹೆಂಗೆ ಅಂದರೆ, ಒಂದು ಕಾಲದಲ್ಲಿ ಡೇಟಾಗೆ ಒಂದು ಲಿಮಿಟ್ ಇತ್ತು ಆ್ಯಕ್ಚುಲಿ. ಸೊ ನಾವು ಎಷ್ಟು ಬೇಕೋ ಅಷ್ಟೇ ಡೇಟಾ ಯೂಸ್ ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ ಮೇಡಮ್, ಅನ್ಲಿಮಿಟೆಡ್ ಡೇಟಾ ಅಂತ ಬಂದು ಏನಾಗಿದೆ, ಮೊದಲು ನೀವು ನೋಡಿ, ಬಿಫೋರ್ ಅನ್ಲಿಮಿಟೆಡ್ ಇರೋಕ್ಕಿಂತ ಮುಂಚೆ ಒಳ್ಳೊಳ್ಳೆ ಪೋಸ್ಟ್ ಬರ್ತಾ ಇತ್ತು, ನೀವು ನೋಡಿ ಮಾಡಿ ಆಗ್ತಾ ಇದ್ರಿ. ಈಗ ನೀವು ಒಂದು ನೋಡಿ, ಇತ್ತೀಚೆಗೆ ಸುಮಾರು ಸಿನಿಮಾಗಳದೇ, ವಿಜಯಲಕ್ಷ್ಮಿ ದರ್ಶನ ಆಗಿರ್ಬೋದು, ರಮ್ಯಾ ಆಗಿರ್ಬೋದು, ಹಲವಾರು ಸುದೀಪ್ ಅವ್ರ ಸಿನಿಮಾಗಿರ್ಬೋದು, ಆ ಕಮೆಂಟ್ಸ್ಗಳು ಓದ್ತಾ ಹೋದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ನನಗೆ ಆಶ್ಚರ್ಯ ಏನಂದರೆ, ಕಮೆಂಟ್ ಬರೆಯೋಷ್ಟು ಪುರ್ಸೊತ್ತಿದೆಯಾ ಜನಗಳಿಗೆ ಅಂತ. ನನಗೆ ಪರ್ಸ್ನಲ್ ಆಗಿ ನನಗೆ ಸೋಷಿಯಲ್ ಮೀಡಿಯಾ ನಾನು ಪೋಸ್ಟ್ ಹಾಕ್ಬೇಕಷ್ಟೇ. ನಾನು ಏನು ಜನಗಳಿಗೆ ಹೇಳ್ಬೋದು ಅದನ್ನು ಮಾತ್ರ ನಾನು ಹೇಳಿ ಸುಮ್ಮನೆ ಹಾಕ್ತೀನಿ. ಬಿಟ್ಟರೆ ನೋಡ್ತೀನಿ ಪೋಸ್ಟ್, ಕಮೆಂಟ್ ಹಾಕೋ ಟೈಮ್ ನನಗಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದೆ, ಲೈಕ್ ಮಾಡ್ತೀವಿ. ಆದರೆ ಜನ ಏನಕ್ಕೆ ಅಷ್ಟೊಂದು ಕೂತ್ಕೊಂಡು ಬರೀತಾರೆ ಪೇಜ್ಗಟ್ಟಲೆ ಅಂದರೆ, ಬಿಕಾಸ್ ದೇ ಡೋಂಟ್ ಹ್ಯಾವ್ ವರ್ಕ್. ಆಮೇಲೆ ಫ್ರೀಯಾಗಿ ಸಿಗ್ತಾರೆ ಎಲ್ಲ. ಯಾವಾಗಲೂ ಅಷ್ಟೇ ಮೇಡಮ್, ನೀವು ದುಡ್ಡು ಕೊಟ್ಟು ಏನು ತೊಗೋತಿರಲ್ಲ ಅದಕ್ಕೆ ಬೆಲೆ ಇರುತ್ತೆ. ನೀವು ಯಾವುದನ್ನ ಫ್ರೀಯಾಗಿ ಕೊಡ್ತಿರಲ್ಲ ಅದೆಲ್ಲದೂ ಕೂಡ ನೆಗೆಟಿವ್ ಆಗಿ ಪರಿಣಮಿಸ್ತಾ ಹೋಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದಕ್ಕಿಂತ ಬದಲಾಗಿ, ಯಾಕಂದ್ರೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಈಗ ವೆರಿ ಡಿಫಿಕಲ್ಟ್ ಟು ಗೋ ಬ್ಯಾಕ್. ಈಗ ಮೇಡಮ್, ಈಗ ಹೈ ಕಾಸ್ಟ್ ಮಾಡಬೇಕು ಅಂತೀರಾ, ಚಾರ್ಜಸ್ ಮಾಡಬೇಕು? ಇಲ್ಲ ಮೇಡಮ್, ಚಾರ್ಜ್ ಅದು ಲಿಮಿಟ್ ಬೇಕು ಮೇಡಮ್. ಆಮೇಲೆ ಕೆಲವು ಸೈಟ್ಗಳನ್ನ ನೀವು ರಿಸ್ಟ್ರಿಕ್ಟ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ಅಟ್ಲೀಸ್ಟ್ ನಿಮಗೆ ಕೆಲವೆಲ್ಲ ಕಂಟ್ರೋಲಿಂಗ್ ಇರುತ್ತೆ. ಸೊ ಆ ಥರದ ಪೋಸ್ಟ್ಗಳನ್ನ ನೀವು ಮಾಡಿ ಆ್ಯಕ್ಚುಲಿ. ಇಲ್ಲ ಏನೋ ಎವ್ರಿಥಿಂಗ್ ನೀವು ಆಗ್ತಾ ಹೋದಾಗ. ಆಮೇಲೆ ಇನ್ನೊಂದು ತುಂಬ ಆಶ್ಚರ್ಯ ಅಂದರೆ, ನೀವು ಹೇಳ್ತಾ ಇದ್ರಿ ಆ್ಯಕ್ಚುಲಿ, ಸುಮಾರೀಗ ಎಲ್ಲ ವೈರಲ್ಗಳಾಗುತ್ತೆ ವಿಡಿಯೋಗಳೆಲ್ಲ. ಯಾವುದೋ ಕಾಲದಲ್ಲಿ ರೆಕಾರ್ಡ್ ಮಾಡಿರ್ತಾರೆ, ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ದುಡ್ಡಿಗೋಸ್ಕರ ಮಾಡ್ತಾರೆ. ಸೊ ಏನಕ್ಕೆ ಆಗ್ತಾ ಇದೆ ಅದೆಲ್ಲ? ಆಮೇಲೆ ಅವು ಯೂಶ್ವಲಿ ಗೊತ್ತು, ನಾವು ಮಕ್ಕಳಿಗೆ ಬೆಳೆಯುವಾಗಲೇ ನಾವು ಹೇಳ್ಕೊಡ್ಬೇಕು, ಬಾಡಿ ಶೋನ ನಾವು ಮಾಡಬಾರ್ದು ಅಂತ. ನಿಮಗೆ ಗೊತ್ತಿದೆ ಅದೆಲ್ಲ. ಸೊ ಅದೇನು ಅಷ್ಟು ಈಸಿಯಾಗಿ ಅವರು ತಮ್ಮ ಬಾಡಿಗಳನ್ನು ತೋರಿಸಿ ಆ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದರೆ, ಅದು ಯಾವ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ. ಆಮೇಲೆ ಅವರ ಕ್ರೌರ್ಯ ಇರ್ಬೋದು, ಮೆಂಟಾಲಿಟಿ, ಒಳ್ಳೆಯವ್ರು ಯಾರು ಮಾಡಲ್ಲ ಮೇಡಮ್. ನನ್ನ ಪ್ರಕಾರ ನಾನು ಬೆಟ್ ಕಟ್ ತಿನ್ಬೇಕಿದ್ರೆ, ನೀವು ಒಂದು ಒಳ್ಳೆ ಸುಸಂಸ್ಕೃತರು, ಆಮೇಲೆ ನೀವು ತುಂಬ ಕೆಲಸದ ಮೇಲೆ ಫೋಕಸ್ ಮಾಡಿರೋ ಯಾರು ಕೂಡ ಒಂದು ಕಮೆಂಟ್ ಹಾಕೋಕೆ ಹೋಗಲ್ಲ, ಅವ್ರ ಪರ್ಸ್ನಲ್ ವಿಷಯಗಳನ್ನು ಹಂಚ್ಕೊಳಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾ ಅಂದ್ರೇನು, ನೀವು ಸಮಾಜಕ್ಕೆ ನೀವು ಯಾವ ರೀತಿ ಕನೆಕ್ಟ್ ಆಗ್ತಿರೋಂಥ ಇರೋಂಥ ಮೀಡಿಯಾ ಅದು. ನಿಮ್ಮ ಪರ್ಸ್ನಲ್ ಆಗಿರೋದನ್ನ ಯಾವ್ದು ಬೇಕೋ ಫೋಟೋ ಹಾಕಿ. ನೀವೆಲ್ಲೋ ಒಂದು ಕಡೆ ಹೋಗಿರ್ತೀರ ಅದು ಅಷ್ಟು ಹಾಕಿ.
ನಿಮ್ಮ ಖಾಸಗಿ ಇದನ್ನೆಲ್ಲ ಅದು ಹಾಕುವಂಥ ಅವಶ್ಯಕತೆನೇ ಇಲ್ಲ, ಅದನ್ನೆಲ್ಲ ಬ್ಯಾನ್ ಮಾಡಲೇಬೇಕು. ಅದು ನೋಡಿದಾಗ ಏನಾಗುತ್ತೆ ಅಂದರೆ ಮಕ್ಳದ್ದು ಮೈಂಡ್ ಸೆಟ್ ಹಾಳಾಗುತ್ತೆ. ತುಂಬ ಚಿಕ್ಕ ಮಕ್ಳು ಇರ್ತಾರೆ, ಅದು ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಯೂಟ್ಯೂಬ್ ಕಿಡ್ಸ್ ಅಂತ ಇದೆ, ಬಟ್ ನೀವು ಇದು ಎಲ್ಲದಕ್ಕೂ ನೀವು ಕಂಟ್ರೋಲ್ ಮಾಡಿ. ಇನ್ಸ್ಟಾದಲ್ಲೋ ಇನ್ಸ್ಟಾ ಕಿಡ್ಸ್ ಅಂತ ನೀವು ಮಾಡೋಕ್ಕಾಗಲ್ಲ, ಫೇಸ್ಬುಕ್ ಕಿಡ್ಸ್ ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲ ಐಡಿಗಳು ಫೇಕು, ಯಾರು ಮಾಡ್ತಾರೆ ಗೊತ್ತಿಲ್ಲ. ಇದು ನನ್ನ ಪ್ರಕಾರ ನಾವು ಆಲ್ರೆಡಿ ತುಂಬ ಬೆನಿಫಿಟ್ ಆಗಿದೆ. ಕೋವಿಡ್ ಟೈಮಿಂದ ಇದ್ರದ್ದು ಜಾಸ್ತಿ ಪ್ರಭಾವ ಆಯಿತು, ಎಸ್ಪೆಷಲಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಅಂತೇಳಿ, ಎಂಪ್ಲಾಯೀಸ್ಗಳಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಬಂತು, ಎಲ್ಲರೂ ಕೂಡ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಬಟ್ ಕಂಟ್ರೋಲ್ ಮಾಡಿ ಏನಾದ್ರು ಒಂದು ಒಳ್ಳೆ ರೀತಿಯಿಂದ. ಆಮೇಲೆ ಇದನ್ನು ನೀವು ಬ್ಯಾನ್ ಮಾಡಿದ್ರೆ ನೇಪಾಳಲ್ಲಿ ಆದಂಗೆ ಆಗುತ್ತೆ ಅಷ್ಟೇ. ನಿಮಗೆ ಗೊತ್ತಿದೆ ವಾಟ್ ಹ್ಯಾಪನ್ ಇನ್ ನೇಪಾಲ್ ಅಂತೇಳಿ. ಓಕೆ, ನೀವು ಒಂದೇ ಸರಿ ಅಡ್ಜಸ್ಟ್ ಆಗಿರೋಣ ನೀವು ಝೀರೋ ಮಾಡೋಕ್ಕಾಗಲ್ಲ. ಯು ಜಸ್ಟ್ ಕಂಟ್ರೋಲ್ ಅಷ್ಟೇ, 80, 70, 60 ಬಂದು ನಿಲ್ಸ್ಕೊಳ್ಳಿ. ಬಟ್ ಆದರೆ ಝೀರೋ ಮಾಡಿದರೆ ಬ್ಯಾನ್ ಮಾಡಬೇಡಿ, ಕಂಟ್ರೋಲ್ ಮಾಡಿ ಎಲ್ಲ ಅಂತ ಕೊಲಾಪ್ಸ್ ಹೇಳ್ತೀರಾ. ಆಗುತ್ತೆ. ನಾನು ನಿಮ್ದು ಗ್ಯಾರಂಟಿ ನ್ಯೂಸ್ ಚಾನಲ್ ತಗೊಳ್ಳಿ ಎಕ್ಸಾಂಪಲ್. ಈಗ ನಾನು ಟಿವಿಲಿ ಹೋಗಿ ನಾನು ಮನೇಲಿ ಕೂತ್ಕೊಂಡು ಟಿವಿ ನೋಡೋಕ್ಕೆ ನನಗೆ ಆಗಲ್ಲ, ಯಾಕಂದ್ರೆ ಎಲ್ಲೋ ಹೊರಗಡೆ ಇರ್ತೀನಿ. ಸೊ ನನಗೆ ನೋಡಬೇಕು ಅಂತ ಬಂದಾಗ ಐ ಜಸ್ಟ್ ಓಪನ್ ಇನ್ ದ ಯೂಟ್ಯೂಬ್ ಆರ್ ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ಕಲ್ಲೆಲ್ಲ ನಿಮ್ದು ಇರುತ್ತೆ. ಸೊ ನಾನು ಇನ್ಫಾರ್ಮೇಷನ್ ತೊಗೋಬೋದು. ಓಕೆ, ಗ್ಯಾರಂಟಿ ನ್ಯೂಸಲ್ಲಿ ಏನು ಬರ್ತಾ ಇದೆ ಅಂತ ನೋಡ್ಬೋದು. ನೀವು ಅದೆಲ್ಲ ನೀವು ರಿಸ್ಟ್ರಿಕ್ಟ್ ಮಾಡಿಬಿಟ್ರೆ ನನಗೆ ಏನೂ ಗೊತ್ತಾಗಲ್ಲ. ಬೆಳಗಿನ ಸಂಜೆವರೆಗೂ ನಾನು ಏನು ನೋಡಲಿ, ಮನೆಗೆ ಬಂದು ಟಿವಿ ನೋಡಿದಾಗ ಮತ್ತೆ ನಾನು 50 years ಬ್ಯಾಕ್ ಹೋಗ್ತೀನಿ ನಾನು. ಸೊ ಹಾಗಾಗಿ ಬೇಕು, ಬಟ್ ನಿಮ್ಮ ಕಡೆಯಿಂದ ಒಂದು ಏನಂದರೆ ಸೊಸೈಟಿಗಿರ್ಬೋದು, ಯಾರು ಗೌರ್ಮೆಂಟಲ್ಲಿ ಇರ್ತಾರೆ, ಒಂದು ಕೆಲವೊಂದು ರಿಸ್ಟ್ರಿಕ್ಷನ್ನ ಮಾಡಿ ಅಷ್ಟೇ. ಓಕೆ.